All the best for Tequila, the trailer launch. All the best, Tequila Rock trailer launch. God bless. ಎಲ್ಲ ಪತ್ರಿಕಾ ಮಾಧ್ಯಮದವರು ಹಾಗೂ ವಿದ್ಯುತ್ ಮಾಧ್ಯಮದವರು ಎಲ್ಲ ನನ್ನ ಗೆಳೆಯರಿಗೆ ಹಾಗೂ ಇಲ್ಲಿ ನೆರೆದಿರೋ ಗಣ್ಯರಿಗೆ ಹಾಗೂ ಕಲಾವಿದರು ಧರ್ಮಕೀರ್ತಿರಾಜ್, ನಿಖಿತಾ ಸ್ವಾಮಿಯವರು ಹಾಗೂ ಹಿರಿಯ ಛಾಯಾಗ್ರಾಹಕರಾದಂಥ ಶ್ರೀ ದಾಸ್ ಅವರು ಹಾಗೂ ನನ್ನ ಆತ್ಮೀಯರು ನಾಗಚಂದ್ರ ಅವರು, ನಿರ್ದೇಶಕರಾದಂಥ ಹಿರಿಯ ಪತ್ರಕರ್ತರು ಕೂಡ ಅವರು, ನಾವೆಲ್ಲ 4 ದಶಕಗಳಿಂದ ಗೆಳೆಯರು, ಪ್ರವೀಣ್ ನಾಯಕ್ ಅವರು, ಇನ್ಯಾರ್ದಾದ್ರೂ ಹೆಸರು ಬಿಟ್ಟಿದ್ದೆ ದಯವಿಟ್ಟು ಕ್ಷಮಿಸಬೇಕು. ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಚಿತ್ರ ಟ್ರೈಲರ್ ನೋಡಿದ್ವಿ, ಹಾಡುಗಳು ನೋಡಿದ್ವಿ, ಇಷ್ಟ ಆಯಿತು. ಜನಗೆ ಇಷ್ಟ ಆಗಲಿ, ಚಿತ್ರ ಚೆನ್ನಾಗಿ ಹೋಗಲಿ, ಹಾಗೂ ನಿರ್ಮಾಪಕರಿಗೆ ಒಳ್ಳೇದಾಗಲಿ. ಯಾಕಂದರೆ ಅವ್ರಿಗೆ ಒಳ್ಳೇದಾದರೆ ಎಲ್ರಿಗೂ ಒಳ್ಳೇದಾದಂಗೆ. ಅವರೊಂದು ಒಳ್ಳೆ ಚಿತ್ರ ಗೆದ್ದರೆ ಮತ್ತೊಂದು ಚಿತ್ರ ಮಾಡ್ತಾರೆ. ಅದರಲ್ಲಿ ಇನ್ನೊಂದು 50-60 ಕುಟುಂಬಗಳನ್ನ ತಿಂಗಳಾಗಟ್ಟಲೆ ವರ್ಷಗಟ್ಟಲೆ ಸಾಕ್ತಾರೆ. ಅವ್ರಿಗೆ ಒಳ್ಳೇದಾಗಬೇಕು. ಅವ್ರಿಗೆ ಒಳ್ಳೇದಾದರೆ ನಿರ್ದೇಶಕರಿಗೂ ಹೆಸರು, ಕಲಾವಿದರಿಗೂ ಹೆಸರು, ಎಲ್ರಿಗೂ ಹೆಸರು ಬರುತ್ತೆ. ಎಲ್ರಿಗೂ ಹೆಸರು ಬರಲಿ, ಭಗವಂತ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತ ಹೇಳ್ತಾ, ತಾವೆಲ್ಲರೂ ಪತ್ರಕರ್ತರಿರ್ಬೋದು, ವಿದ್ಯುತ್ ಮಾಧ್ಯಮದವ್ರು ಇರ್ಬೋದು, ತಮ್ಮ ಆಶೀರ್ವಾದ ಸದಾ ಇರ್ತದೆ ಬಿಡಿ. ನನಗೆ ಹೊರಗಿನ ಹುಡುಗರ ಜನ್ಮ ಕೊಟ್ಟಿದೆ ನೀವು. ಈಗಲೂ ಎಲ್ಲ ಚಿತ್ರಗಳು, ಕನ್ನಡ ಚಿತ್ರಗಳು ಚೆನ್ನಾಗಿ ಹೋಗಬೇಕು, ಜನ ಥಿಯೇಟ್ರಿಗೆ ಬಂದು ಮಾತಾಡಬೇಕು ಅನ್ನೋದನ್ನು ನೀವು ಆಗಾಗ ಜ್ಞಾಪಿಸ್ತಿರ್ತೀರ. ನಿಮ್ಮ ಆಶೀರ್ವಾದ ಇದ್ದೇ ಇರುತ್ತೆ ಅನ್ನೋ ನಂಬಿಕೆ ನನಗಿದೆ. ಹೀಗೆ ನಿಮ್ಮ ಸಹಕಾರ ಮುಂದುವರಲಿ ಅಂತ ಹೇಳಿ ಚಿತ್ರಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ, ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಭಗವಂತನ ಬೇಡ್ತಾ ನನ್ನ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್. ಎಲ್ರಿಗೂ ನಮಸ್ಕಾರ. ಏನ್ ಸಾಯಂಕಾಲ ಆದ ತಕ್ಷಣ ಎಲ್ಲ ಸೈಲೆಂಟ್ ಆಗ್ಬಿಟ್ಟಿದ್ರ? ಟಕೀಲಾ ಅನ್ನೋ ಸಿನಿಮಾಗೆ ಬಂದಿದ್ರ? ನಮಸ್ಕಾರ. ನೋಡಿ, ಆ ನಗು, ಆ ಥ್ರಿಲ್ಲು ಎಲ್ಲ ಮುಖದಲ್ಲಿದ್ದಾಗ ಸಂಜೆ ಆಗಿದ ತಕ್ಷಣ ಟಕೀಲಾ ನೆನಪಾಗುತ್ತೆ ಸ್ವಲ್ಪ ಜನಕ್ಕೆ. ಯಾಕಂದ್ರೆ ಟಕೀಲಾ ಇಲ್ಲದಿದ್ರೆ ಮನೇಲಿ ಸ್ವಲ್ಪ ಜನ ಆಕ್ಟಿವ್ ಆಗಿರಲ್ಲ. ಅವ್ರಿಗೆಲ್ಲ ಒಂದು ಆಕ್ಟಿವ್ನೆಸ್ ಕೊಡೋದಕ್ಕೆ ಇವತ್ತೊಂದು ಟಕೀಲಾ ಟ್ರೈಲರ್ ಲಾಂಚ್ ಆಗ್ತದೆ. ಒಂದೇನ್ ಖುಷಿ ಅಂದ್ರೆ, ಯಾವುದೇ ಹೀರೋ ಇರ್ಬೋದು, ಇಲ್ಲ ಯಾವುದೇ ಒಬ್ಬ ಕಲಾವಿದ ಇರ್ಬೋದು, ನಾನು ಒಂದು ಸೆಲೆಬ್ರಿಟಿ ಆಗಿ ಇಲ್ಲ ಇನ್ನೊಂದು ಏನಾದ್ರು ಒಂದು ದೊಡ್ಡ ಸಿನಿಮಾ ಮಾಡ್ತೀನೋ, ಸಣ್ಣ ಸಿನಿಮಾ ಮಾಡ್ತೀನೋ, ಇಲ್ಲ ಒಂದು ಏನೋ ಆಕ್ಟಿಂಗ್ ಮಾಡ್ತೀನೋ, ನನ್ನ ತಂದೆ ಕೈಲಿ ಆಶೀರ್ವಾದ ಮಾಡಿಸ್ಕೋಬೇಕು ಅನ್ನೋ ಒಂದು ಒಳ್ಳೆ ಮನ್ಸಿದೆಯಲ್ಲ, ಫಸ್ಟ್ ಅವ್ರಿಗೆ ಹ್ಯಾಟ್ಸ್ ಆಫ್ ಬರ್ಬೇಕು. ಯಾಕಂದ್ರೆ ಮೊದಲನೇ ಗುರು ತಂದೆ. ಸೊ ಅದಕ್ಕೊಂದು ಧರ್ಮಕೀರ್ತಿ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಯಾಕೆಂದ್ರೆ ಇವ್ರ ಲೈಫಲ್ಲಿ ಎಷ್ಟೋ ಟಕೀಲಾ ನೋಡ್ಬಿಟ್ಟಿದ್ರೆ ತಂದೆಯವರು. ಆ ಟಕೀಲಾ ನಾವು ಚಿಕ್ಕ ವಯಸ್ಸಿಂದ ನೋಡಿದಾಗ ನೀವು ಎಷ್ಟು ಒಂದು 1000 ಟಕೀಲಾ ನೋಡಿದ್ರಿ ಸರ್? ಲೆಕ್ಕ ಸೊ ಎಷ್ಟು ಬಲಾತ್ಕಾರ ಮಾಡಿದ್ರಿ ಅದು ಲೆಕ್ಕ ನೋಡಿದ್ರೆ ಖುಷಿ ಪಡ್ಬೇಕಷ್ಟೇ. ಸೊ ಹಾಗಾಗಿ ಇವತ್ತು ಒಬ್ಬ ಕಳ್ಳನಟನ ಒಬ್ಬ ಮಗ ಇವತ್ತು ನಾಯಕ ನಟನಾಗಿ ನಿಂತು ಇವತ್ತು ನವಗ್ರಹದಲ್ಲಿ ಅದೇ ಒಂದು ಕಂಟೆಂಟ್ ಇಟ್ಕೊಂಡು ನವಗ್ರಹ ಬಂತು ಕೂಡ. ನವಗ್ರಹ ಆದ್ಮೇಲೆ ಬಿಗ್ ಬಾಸ್ಗೆ ಹೋಗಿ ಬಿಗ್ ಬಾಸ್ ಇಂದ ಮತ್ತೊಮ್ಮೆ ಟಕೀಲಾಗಿ ಬಂದಿರುವ ಧರ್ಮಕೀರ್ತಿ ಅವರಿಗೆ ಒಂದು ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಅದೇ ರೀತಿ ಈ ಚಿತ್ರದ ನಾಯಕ ನಟಿಯವರು ನಮ್ಮ ನಿಖಿತಾ ಸ್ವಾಮಿ ಅವರು ಬಹಳ ಒಂದು ಪ್ರೀತಿ ಅನ್ನೋ ಕಂಟೆಂಟ್ ತಗೊಂಡು ಒಂದು ಜಾಲಿ ಅನ್ನೋ ಒಂದು ಮೂಮೆಂಟ್. ಯಾಕೆಂದ್ರೆ ಇದನ್ನ ಟ್ರೈಲರ್ ನೋಡ್ಬೇಕಾದ್ರೆ ಅದು ಅನ್ಸ್ತದೆ, ಒಂದು ಟಕೀಲಾ ಅನ್ನೋ ಕಂಟೆಂಟ್ಗೆ ಒಂದು ಡಿಫ್ರೆಂಟ್ ಆಗಿರ್ತದೆ. ಅದನ್ನ ಒಂದು ವಿಭಿನ್ನವಾಗಿ, ಯಾಕೆಂದ್ರೆ ಕಲಾವಿದರು ಅನ್ನೋದು ಯಾವುದೇ ಒಂದು ಪಾತ್ರಕ್ಕೂ ಸಿದ್ಧವಾಗಿರ್ತೇವೆ ಅಂತ ಸಿದ್ಧವಾಗಿರುವಂತ ಕಲಾವಿದರಿಗೂ ಒಂದು ಹ್ಯಾಟ್ಸ್ ಆಫ್, ಎಸ್ಪೆಷಲಿ ನಿಖಿತಾ ಸ್ವಾಮಿ ಅವ್ರಿಗೂ ಒಳ್ಳೇದಾಗ್ಲಿ. ಅದೇ ರೀತಿ ನಮ್ಮ ಪ್ರೊಡ್ಯೂಸರು ಯಾಕೆಂದ್ರೆ ಕೋ ಪ್ರೊಡ್ಯೂಸರ್ ಅಂಡ್ ಪ್ರೊಡ್ಯೂಸರ್ ಇಬ್ರು ಹೆಂಗೆ ಅಂದ್ರೆ, ನಾನೇ ಆಂಕರಿಂಗು, ನಾನೇ ಆಕ್ಚುಲಿ ನಾನು ಏನ್ ಅನ್ಕೊಂಡಿದ್ದೆ ಅವರು ಆಕ್ಟ್ ಮಾಡಿದಾರೆ ಅನ್ಕೊಂಡೆ. ಲೇಟಾಗಿ ಗೊತ್ತಾಯ್ತು ಅವ್ರು ಆಕ್ಟ್ ಮಾಡಿಲ್ಲ, ಇಲ್ಲಿ ಆಕ್ಟ್ ಮಾಡಿಸ್ತಾ ಇದಾರೆ ಅಂತ. ಸೊ ನಿಮ್ಗೂ ಕೂಡ ಆಲ್ ದಿ ಬೆಸ್ಟ್. ಆಮೇಲೆ ಹಿರಿಯ ನಮ್ಮ ಪತ್ರಕರ್ತರಾಗಿ ಒಂದು ಸಿನಿಮಾ ರಂಗದಲ್ಲಿ ಒಂದು ಡೈರೆಕ್ಷನ್ ಮಾಡಿ, ಇದೇನೋ ಒಂದು ನಾನು ಮಾತನಾಡ್ಬೇಕಾದ್ರೆ ಅವ್ರನ್ನೆಲ್ಲ ಕೇಳ್ತಿದ್ದೆ,
ನಿಜವಾದ ಕಂಟೆಂಟ್. ಯಾಕೆಂದ್ರೆ ಒಬ್ಬ ಪತ್ರಕರ್ತನಿಗೆ ಹಲವಾರು ಸತ್ಯಗಳು ಗೊತ್ತಿರ್ತದೆ, ಅದು ರಿವೀಲ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅಂತ ಕಂಟೆಂಟ್ ನಲ್ಲೆಲ್ಲ ಒಟ್ಟಿಗೆ ತಗೊಂಡು ಒಂದು ಒಳ್ಳೆ ಅಂತ ಟಕೀಲಾ ಅನ್ನೋ ಒಂದು ಸಿನಿಮಾ ಮಾಡಿದರೆ ಡೈರೆಕ್ಟರ್ಗೂ ಕೂಡ ಆಲ್ ದಿ ಬೆಸ್ಟ್. ಅಂಡ್ ಎಸ್ಪೆಷಲಿ ನಮ್ಮ ಪ್ರೀತಿಯ ದಾಸನ, ನಮ್ಮ DOP ಯಾವಲ್ಲ ಆ ಅಂತ ಎಲ್ಲಾರ್ಗು ಹೇಳ್ತಾ ಇರ್ತಾರೆ, ಏನಪ್ಪಾ ಆಯ್ತಾ ಆಯ್ತಾ ಅದಾಯ್ತಾ ಅಂತ. ಸೊ ಆ ದಾಸಣ್ಣ ಅವರು ಒಂದು ಒಳ್ಳೆ DOP ಮಾಡಿ ಅವರೆಷ್ಟು ಟಕೀಲಾ ಹೊಡೆದವರು ಟಕೀಲಾ ಶೂಟ್ ಮಾಡ್ಬೇಕಾರೆ ಸೊ ಶೂಟ್ ಆದ್ಮೇಲೆ ಹೊಡಿತಾ ಇದ್ರಂತೆ. ಸೊ ಟಕೀಲಾ ಅನ್ನೋ ಕಂಟೆಂಟ್ಗೆ ಅವರು ಒಂದು ಒಳ್ಳೆ DOP ಆಗಿ, ಅಂಡ್ ಆಲ್ ಟೆಕ್ನಿಷಿಯನ್ಸ್, ಆಲ್ ಕಲಾವಿದರು, ಎಸ್ಪೆಷಲಿ ಎಲ್ಲ, ಅದಕ್ಕಿಂತ ಮುಖ್ಯವಾಗಿ ನನ್ನ ಪ್ರೀತಿಯ ಲವರ್ಸ್, ಮಾಧ್ಯಮ ಮಿತ್ರರು, ನನ್ನ ಪ್ರೀತಿಯ ಲವರ್ಸ್. ಯಾಕೆಂದ್ರೆ ನೀವೆಲ್ಲ ಇರೋದ್ರಿಂದಾನೇ ಎಲ್ಲ ಕನ್ನಡ ಸಿನಿಮಾ, ಯಾಕೆಂದ್ರೆ ಕರ್ನಾಟಕದಲ್ಲಿ ಕನ್ನಡ, ಗೋಡ, ಎನ್ನಡ, ಎಕ್ಕಡ ಇದೆಲ್ಲ ಅದಕ್ಕಿಂತ ಮುಂಚೆ ಬಂದಿದ್ದು ನಮ್ ಕನ್ನಡ. ಸೊ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾನ ನೀವು ಪ್ರಮೋಟ್ ಮಾಡಿ, ಜಾಸ್ತಿ ಕನ್ನಡಿಗರನ್ನ ಬೆಳೆಸಿ, ಕನ್ನಡ ಕಲಾವಿದರನ್ನ ಉಳಿಸಿ ಅಂತ ಹೇಳ್ತಾ ನೀವು ಮಾಡ್ತಾ ಇರ್ತೀರಿ ಯಾವಾಗಲೂ. ಸೊ ಅದೇ ರೀತಿ ಹ್ಯಾಟ್ಸ್ ಆಫ್ ಟು ಆಲ್ ಮಾಧ್ಯಮ ಮಿತ್ರರು, ಸೋಷಿಯಲ್ ಮೀಡಿಯಾ ಟೀಮ್ ಇರ್ಬೋದು. ಅಂಡ್ ಕೊನೆಯದಾಗಿ ಎಲ್ಲ ಇಲ್ಲಿ ಬಂದಿರೋ ಎಲ್ಲ ಪ್ರೀತಿಯ ಗಣ್ಯರು, ಯಾಕೆಂದ್ರೆ ಸ್ಟೇಜ್ ಮೇಲೆ ನಿಂತ್ಕೊಂಡವ್ರು ಮಾತ್ರ ಗಣ್ಯರಲ್ಲ, ಚಪ್ಪಾಳೆ ಹೊಡೆಯೋರು ಯಾರು ಇರ್ತಾರೋ ನೀವು ಮುಖ್ಯ ಗಣ್ಯರಾಗಿರ್ತೀರ. ಸೊ ನಿಮ್ಗೊಂದು ಪ್ರೀತಿಯ ಚಪ್ಪಾಳೆ ಬರ್ತಾ 2 ಮಾತನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು, ಲವ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ಟಕೀಲಾ ಪ್ರವೀಣ್ ನಾಯಕ್ ನನಗೆ 30 ವರ್ಷದಿಂದ ಪರಿಚಯ, ಒಳ್ಳೆ ಸ್ನೇಹಿತ. ಈ ಸಿನಿಮಾ ಮೊದಲು ಸ್ಕ್ರಿಪ್ಟ್ ಮಾಡ್ಕೊಂಡ್ಬಂದು ನನಗೊಂದ್ಸರಿ ಕರೆದರು, ಬಾ ಡಿಸ್ಕಷನ್ ಮಾಡೋಣ ಅಂತ. ನಾನು, ಕುಮಾರು, ಪ್ರವೀಣ್ ನಾಯಕ್ ಅವರು ಕೂತ್ಕೊಂಡು ಕತೆ ಎಲ್ಲ ಕೇಳಿದ್ವಿ. ಕತೆ ಎಲ್ಲ ಏನೇನೋ ಆಲ್ಟ್ರೇಷನ್ ಅದು ಇದೆಲ್ಲ ಮಾಡಿದ್ವಿ. ಬಟ್ ತುಂಬ ಚೆನ್ನಾಗಿ ಮಾಡಿರೋ ಕತೆನ. ಅದಾದ್ಮೇಲೆ ಶೂಟಿಂಗ್ ಶುರು ಆಯಿತು, ಅದ್ರಲ್ಲಿ ನನ್ನ ಪಾತ್ರನೂ ಬಂತು, ಮಾಡಿದೆ, ಎಲ್ಲ ಆಯಿತು. ಸಿನಿಮಾ ಮುಗಿದಾದ್ಮೇಲೂ ತಿರ್ಗಾ ನಮ್ಮನ್ನು ಕರೆದು ಸಿನಿಮಾ ತೋರಿಸಿದ್ರು. ಸಿನಿಮಾ ನಿಜವಾಗ್ಲೂ ಅದ್ಭುತವಾಗಿ ಬಂದಿದೆ, ಏನಿಲ್ಲ ಅನ್ನೋದಿಲ್ಲ, ಎಲ್ಲ ಇದೆ ಸಿನಿಮಾಲ್ಲಿ. ಇನ್ನು ಮುಖ್ಯವಾಗಿ ನಮ್ಮ ಧರ್ಮ ಸರ್ ಹೀರೋ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಹೀರೋಯಿನ್ ಆಗಲಿ, ನಮ್ಮ ಅರಸು ಸರ್ ಆಗಲಿ, ಆಮೇಲೆ ಎಲ್ಲ ಹೊಸಬ್ರು ಕಲಾವಿದರು ಕೂಡ ಹೊಸಬ್ರು ಅನ್ಸಲ್ಲ, ಆ ರೀತಿ ಆಕ್ಟಿಂಗ್ ಮಾಡಿಸಿದ್ದಾರೆ ನಮ್ಮ ಪ್ರವೀಣ್ ಅವರು. ಆಮೇಲೆ ನಮ್ಮ ನಾಗಚಂದ್ರ ಸುಮಾರು ಒಂದು 25-26 ವರ್ಷ ನನಗೆ ವೀರಪ್ಪ ನಾಯಕ ಸಿನಿಮಾಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ರು, ಆಗ್ಲಿದ್ದು ಪರಿಚಯ. ನಿಮ್ಮೆಲ್ಲರ ಪ್ರೀತಿ, ಆರೈಕೆ. ಈ ಟಕೀಲಾ ಸಿನಿಮಾ ಇದೇ 16ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೋತ್ಸಾಹ, ಪತ್ರಿಕಾದವರಾಗಲಿ, TV ಮಾಧ್ಯಮದವರಾಗಲಿ, ನೀವೆಲ್ಲರೂ, ಇಡೀ ಕರ್ನಾಟಕದ ಜನತೆ ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಇದೇ ತಿಂಗಳು 16ನೇ ತಾರೀಕು ಟಕೀಲಾ. ಎಲ್ರಿಗೂ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರಿಗೂ ಕಿಕ್ಕೋ ಕಿಕ್ಕು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ರಿಗೂ, ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿ ಮತ್ತು ನಮ್ಮ ಟೆಕ್ನಿಷಿಯನ್ಸ್ಗೆ, ಹೀರೋ ನಮ್ಮ ಗೌಡರಿಗೆ, ಹೀರೋ ಮತ್ತು ಧರ್ಮ ಹಾಗೂ ಎಲ್ರಿಗೂ ನಮಸ್ಕಾರ. ಈ ಒಂದು ಚಿತ್ರದಲ್ಲಿ 2 ಹಾಡುಗಳಿದೆ. ಸಾಹೇಬ್ ನಮ್ಮ ನಿರ್ದೇಶಕರು ಪ್ರವೀಣ್ ನಾಯಕ್ ಅವರು ಕಥೆಯನ್ನು ಹೇಳೋಗ್ಬೇಕಾದ್ರೆ ನನಗೆ ಈ ಥರ ಸಬ್ಜೆಕ್ಟ್ ಇದೆ ಅಂತ ಹೇಳಿದ್ರು. ನಮ್ಮ ಹಾರನ್ನು ಮಾಡಿದ್ದೀವಿ, ಎಲ್ಲರಿಗೂ ರೀಚ್ ಆಗಿದೆ, ಭಾಳಷ್ಟು ರೀಚ್ ಆಗಿದೆ. ದಯವಿಟ್ಟು ಎಲ್ಲರೂ ಕೂಡ ಈ ಚಿತ್ರಕ್ಕೆ ಸಹಕಾರ ನೀಡಿ. ನಿಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ಪ್ಲೀಸ್ ನೀವು ಜಾಸ್ತಿ ಪ್ರಚಾರ ಮಾಡೋದ್ರ ಮೂಲಕ ಈ ಚಿತ್ರಕ್ಕೆ ನಿಮ್ಮ ಸಹಾಯವನ್ನು ಕೋರ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಶೂಟಿಂಗ್ ಮಾಡೋದೇ ಕಿಕ್ಕಾಗಿ ಟಕೀಲಾ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾದು. ಆಮೇಲೆ ನಮ್ಮ ಹೀರೋಯಿನ್ ಎಲ್ಲ ತುಂಬ ಕೋಪರೇಟ್ ಮಾಡಿ ಇದೊಂದು ಅಲ್ಟಿಮೇಟ್ ಮೇಕಿಂಗ್ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರು. ಯಾವ ಕೊರತೆ ಇಟ್ಟಿಲ್ಲ, ಎಲ್ಲ ವಿಷಯ ಚೆನ್ನಾಗಿ ಬಂದು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಈಗ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಮತ್ತೆ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ನಮ್ಮ ಕೀರ್ತಿರಾಜ್ ಸಾರು, ಮತ್ತೆ ನಮ್ಮ ಧರ್ಮ ಅವರು, ಮತ್ತೆ ನಮ್ಮ ನಾಯಕಿಯರು, ಮತ್ತೆ ನಮ್ಮ ಸಂಜಯ್ ಗೌಡ್ರು, ಹಾಗೂ ನಮ್ಮ ನಿರ್ದೇಶಕರು ಮತ್ತೆ ನಿರ್ಮಾಪಕರು ಎಲ್ರಿಗೂ ನಮಸ್ಕಾರ. ಮತ್ತೆ ಈ ದಿನ ನಾವು ಟಕೀಲಾ ಸಿನಿಮಾದ ಒಂದು ಟೀಸರ್ ಏನು ಬಿಡುಗಡೆ ಆಗಿದೆ. ಈ ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಟ್ರೈಲರ್ ಬಿಡುಗಡೆ ಆಗಿದೆ, ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ನಾವು ಅನ್ಕೊಂಡಿದ್ದೀವಿ. ಬಟ್ ಎಲ್ಲರ ಒಂದು ಆಶೀರ್ವಾದದಿಂದ ನಮ್ಮ ಸಿನಿಮಾ ತುಂಬಾ ಹೆಚ್ಚು ಜನಪ್ರಿಯತೆ ಆಗಲಿಕ್ಕೆ ಮತ್ತೆ ಅದು ಹೆಚ್ಚು ಜನರನ್ನ ತಲುಪೋದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಸಹಕಾರದಿಂದ ಮತ್ತೆ ತಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಸಿನಿಮಾ ಚೆನ್ನಾಗಿ ಓಡಲಿ ಅಂತ ನಾವು ಆಶಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈಗ
ಈ ಚಿತ್ರದ ಸಹ ನಿರ್ಮಾಪಕರಾದ ಶಂಕರ್ ರೆಡ್ಡಿ ಅವರು ಒಂದೆರಡು ಮಾತಾಡ್ತಾರೆ. ನಮಸ್ಕಾರ. ಮೊನ್ನೆ ಹೋಟ್ಲಲ್ಲಿ ಹೋಗ್ಬಿಟ್ಟು ನಾವು ಎಲ್ಲ ಊರೆಲ್ಲ ತಿರ್ಗ್ಬೇಕು ಅಂತ ಪ್ಲಾನ್ ಮಾಡಿದ್ವು. ಆದ್ರೆ ನಮ್ಮ ಗೌಡ್ರು ಶಿವ ಪಾರ್ವತಿ ಸುತ್ತು ಗಣೇಶ ಪ್ರದಕ್ಷಿಣೆ ಮಾಡ್ದಂಗೆ ನಿಮ್ಮ ಅಪ್ಪ ಜೊತೆ ಮಾತಾಡು ಅಂತ ಹೇಳ್ದ. ಆದ್ರೆ ಅವರಪ್ಪ ಮಾತಾಡ್ದ 100ಕ್ಕೆ1 ಮಾತು. ರಾಜಣ್ಣ ಮಾತಾಡ್ದಂಗೆ 100ಕ್ಕೆ1 ಮಾತು ಅಂದ್ರೆ ರಾಜಣ್ಣ ನಿರ್ಮಾಪಕರು ಅಂದ್ರೆ ಅನ್ನದಾತ ಅಂತ ಹೇಳಿದ್ರಲ್ಲ, ಅದು ಇವರು ಆ ಮಾತು ಹೇಳಿದ್ರು. ಅದರಿಂದ ಪ್ರೊಡ್ಯೂಸರ್ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರ್ತಾರೆ. ನಮ್ಮ ಹೀರೋಯಿನ್ ಬಹಳ ಕಷ್ಟಪಟ್ಟಿದ್ದಾರೆ. ನಮ್ಮ ಡೈರೆಕ್ಟ್ರು ಬಹಳ ತಲೆ ಐತೆ. ದುಡ್ಡು ಉಳಿಸಿದ್ದಾರೆ. ಎರಡನೇದೇನಂದ್ರೆ ನಮ್ಮ ಸಿನಿಮಾ ಪಾಸ್ ಆಗ್ಬಿಟ್ರೆ ಅವ್ರನ್ನು ಪಾಸ್ ಮಾಡ್ಬಿಡ್ತೀವಿ. ಆ ತರ ಈ ಸದ್ಯಕ್ಕೆ ಏನಾಗೈತೆ ಅಂದ್ರೆ ನಮ್ಮ ಪುನೀತ್ ಅಣ್ಣ ಹೋದ್ಮೇಲೆ ಕನ್ನಡ ಪಿಕ್ಚರು ಬಹಳ ಕಮ್ಮಿ ಆಗೈತೆ ಓಡು. ಏನಂತ ಗೊತ್ತಿಲ್ಲ. ಅರೆ ನಮ್ಮ ಪಿಕ್ಚರ್ ರಿಲೀಸ್ ಮಾಡ್ತಾ ಇದೀವಿ, ಎಲ್ಲ ನೋಡ್ಬಿಟ್ಟು ನಿಮ್ ಸಂತೋಷ ನಮ್ ಸಂತೋಷ ಹೇಳಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಈಗ ಈ ಚಿತ್ರದಲ್ಲಿ ಅಭಿನಯ ಮಾಡಿರ್ತಕ್ಕಂಥ ನಾಗೇಂದ್ರ ಅರಸ್ ಅವರು ಒಂದೆರಡು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ, ಸೋಷಿಯಲ್ ಮೀಡಿಯಾ ಹಾಗೂ ವೇದಿಕೆ ಮೇಲಿರೋ ಎಲ್ರು ಗಣ್ಯರಿಗೆ. ಟಕೀಲಾ ಆಕ್ಚುಲಿ ಒಂಥರ ಈ ಕಿಕ್ ಅಂತೀವಲ್ಲ, ಕಿಕ್ ಕೊಡೋ ತರ ಇದು ಟಕೀಲಾ. ಟೈಟ್ಲ್ ಅಲ್ಲೇ ಒಂದು ಕಿಕ್ ಕೊಡುತ್ತೆ. ಅದೇ ರೀತಿ ಸಿನಿಮಾನು ಕೂಡ ಮೂಡು ಬಂದಿದೆ. ನಾನು ಡಬ್ಬಿಂಗ್ ಹೋದಾಗ ನನ್ನ ಡಬ್ಬಿಂಗ್ ಪಾರ್ಟ್ ಏನಿದೆ ಅದನ್ನು ಮುಗಿಸಿ ಆಮೇಲೆ ಕೆಲವು ತುಣುಕುಗಳನ್ನೆಲ್ಲ ತೋರಿಸಿದ್ರು ಡೈರೆಕ್ಟ್ರು. ಒಂಥರ ಸ್ಪೆಷಲ್ ಆಗಿ ಮೂಡು ಬಂದಿದೆ. ಆಮೇಲೆ ಇನ್ನೂ ಒಂದು ಸಾಂಗ್ ಆಕ್ಚುಲಿ ನೋಡಿಲ್ಲ ನಾನು, ಧರ್ಮದು. ಅದು ಸಾಂಗ್ ಏನೋ ಗೊತ್ತಿಲ್ಲ, ಸುಮ್ಮನೆ ನಂಗೆ ಫಾರ್ವರ್ಡ್ ಮಾಡುವಾಗ ತೋರಿಸಿದ್ರು ಡೈರೆಕ್ಟ್ರು. ನಾನು ಎಲ್ಲಿ ಸರ್ ಒಂಚೂರು ಪಾಸ್ ಮಾಡಿ, ಇಲ್ಲ ಅದನ್ನೆಲ್ಲ ಥಿಯೇಟರ್ ಅಲ್ಲಿ ತೋರಿಸ್ತೀನಿ ಅಂತ ಅಂದ್ರು. ಅದು ಕ್ಯೂರಿಯಾಸಿಟಿಯಲ್ಲಿ ಇದೀವಿ. ನಮ್ಮ ಸ್ನೇಹಿತರು ನಿರ್ಮಾಪಕರು ಕೂಡ ತೋರಿಸ್ಲಿಲ್ಲ. ಜಿ ತೋರಿಸಿದ್ಯಾ ಅದೇನೋ ಜಿ ಅಂದ್ರೆ, ಜಿ ಥಿಯೇಟರ್ ಅಲ್ಲಿ ನೋಡಿ ಜಿ ಅಂತ ಅಂದ್ರು. ಬಟ್ ಒಂದು ಯೂನಿಕ್ ಕಾನ್ಸೆಪ್ಟ್. ಧರ್ಮ ನಾನು ಒಂದು ಈ ಕ್ಯಾರೆಕ್ಟರ್ಲಿ ಅಂದ್ರೆ ಈ ಸಿನಿಮಾದಲ್ಲಿ ಒಂದು ಫ್ರೆಂಡ್ಸ್ ಆಗಿರ್ತೇವೆ. ನೀವು ಟ್ರೈಲರ್ ಅಲ್ಲಿ ನೋಡಿರ್ತೀರಾ, ನಾನೊಂದು ಕಾಪ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನೀಟಾಗೆ ನಿರ್ದೇಶಕರು ಏನು ಒಂದು ಪಾತ್ರ ಕೊಟ್ಟರು ಅದನ್ನ ನಿಭಾಯಿಸಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಅದು ನಿರ್ದೇಶಕರು ಹೇಳ್ಬೇಕು, ಅದೇ ತರ ನಮ್ಮ ಗೆಳೆಯ ನಾಗಚಂದ್ರ ಅವ್ರು ಹೇಳ್ಬೇಕು. ಸಿನಿಮಾ ಇದೇ 16ನೇ ತಾರೀಕು ರಿಲೀಸ್ ಆಗ್ತಿದೆ. ನಮ್ಮ ಮೀಡಿಯಾ ಕಡೆಯಿಂದ ರೆಗ್ಯುಲರ್ ಸಪೋರ್ಟ್ ಮಾಡೇ ಮಾಡ್ತೀರಾ. ಈ ಟೈಮಲ್ಲಿ ಸ್ವಲ್ಪ ನಿಮ್ಗೆ ಗೊತ್ತು ಕನ್ನಡ ಚಿತ್ರರಂಗ ಯಾವ ರೀತಿ ಇದೆ ಅಂತ. ಇದರಲ್ಲಿ ಇನ್ನೂ ಒಂದಷ್ಟು ಸಪೋರ್ಟ್ ಸಿಕ್ಕಿದ್ರೆ ನಮ್ಮ ಸ್ನೇಹಿತರು ನಿರ್ಮಾಪಕರಿಗೂ ಒಂದಷ್ಟು ದುಡ್ಡಾಗ್ಲಿ. ಆಮೇಲೆ ಅವ್ರನ್ನ ನಂಬಿ ಸಹ ನಿರ್ಮಾಪಕರು ಎಲ್ಲಿ ಸಾರ್ ಚೆನ್ನಾಗಿ ಮಾತಾಡಿದ್ವಿ, ಸಾರ್ಗೂ ಕೂಡ ಇನ್ನೂ ಒಂದಷ್ಟು ಚೆನ್ನಾಗಿ ದುಡ್ಡಾದ್ರೆ ಇನ್ನೂ ಹೆಚ್ಚಿನ ಸಿನಿಮಾಗಳು ಮಾಡ್ತಾರೆ. ಒಳ್ಳೇದಾಗ್ಲಿ ಇಡೀ ಟೀಮ್ಗೆ. ಆಮೇಲೆ ಫಸ್ಟ್ ಟೈಮ್ ನಾನು ಕೋಟೆ ಪ್ರಭಾಕರ್ ಸರ್ ಜೊತೆ ಫೈಟ್ ಮಾಡುವಾಗ ಕ್ಲೈಮ್ಯಾಕ್ಸ್ ಎಲ್ಲ ಹೇಳಿದ್ವಿ, ಸರ್ ಮೆತ್ತೆ ಕುಡೀರಿ ಸರ್, ನಂಗೆ ಬೈಸೆಪ್ಸ್ ಎಲ್ಲ ಇನ್ನೂ ಹಂಗೆ ಇದೆ, ಸಕ್ಕದಾಗಿದೆ, ನಾನೆಲ್ಲೋ ಹಾರ್ಕೊಂಡು ಹೋಗ್ಬಿಟ್ರೆ ಕಷ್ಟ ಅಂತ. ಬಟ್ ಚೆನ್ನಾಗೆ ನೀಟಾಗಿ ಕೋಆಪರೇಟ್. ಬೇಡ ಸರ್, ಇಲ್ಲ ನಾನು ಇನ್ನೂ ಜಿಮ್ಗೆ ಹೋಗಿ ಸ್ಟಾರ್ಟ್ ಮಾಡಿಲ್ಲ. ಪಾರ್ಟ್ 2 ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಿಖಿತಾ ಸ್ವಾಮಿ ಅವರು ಕೂಡ ಹಾಟ್ ಆಗಿ ಚೆನ್ನಾಗಿ ಕಾಣ್ತಾರೆ. ಹಾಟ್ ಆಗಿ ಅಷ್ಟೇ. ಯಾಕಂದ್ರೆ ಸಾಂಗ್ ಹೇಗಿದೆ ಟಕಿಲ್ಲ. ಎಲ್ಲರೂ ಗೆಸ್ಟ್ ಎಲ್ಲ ಬಂದು ಗೌಡ್ರು ಕೂಡ ಸಪೋರ್ಟ್ ಮಾಡಿ. ಆಮೇಲೆ ನಮ್ಗೆ ಸರ್ ಒಂಥರ ಪವರ್ ಮಂದಾಕಿಣಿ. ಒಳ್ಳೇದಾಗ್ಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ಎಲ್ರಿಗೂ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಟೀಮ್ ಸಪೋರ್ಟ್ ಮಾಡೋದಕ್ಕೆ ನೀವೆಲ್ಲರೂ ಬಂದಿದ್ದೀರಾ. ಆ್ಯಂಡ್ ಸಿನಿಮಾದ ಬಗ್ಗೆ ಎಲ್ಲರೂ ಹೇಳ್ತಾ ಇದ್ದಾರೆ. ಆ್ಯಂಡ್ ಟಕೀಲಾ ಅಂದ ತಕ್ಷಣ ಏನೋ ಒಂದು ಫನ್ ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲರ ತಲೆಗೂ ಹೋಗುತ್ತೆ. ಬಟ್ ಇದೊಂದು ಸೋಷಿಯಲ್ ಅವೇರ್ನೆಸ್ನ ಕ್ರಿಯೇಟ್ ಮಾಡುವಂಥ ಸಿನಿಮಾ. ಬಿಕಾಸ್ ಸುನೀಲ್ ಅವ್ರು ಹೇಳ್ದಂಗೆ ನಮ್ಮ ಡೇ ಟು ಡೇ ಲೈಫಲ್ಲಿ ನಡೆಯುವಂಥ ಒಂದು ಸೀಕ್ವೆನ್ಸ್ನ ನಾವೆಲ್ಲ ತೋರಿಸಿದ್ದೀವಿ. ಟು ಬಿ ವೆರಿ ಫ್ರಾಂಕ್, ಇದೊಂದು ಟ್ರೂ ಸ್ಟೋರಿನ ಲೈಟಾಗಿ ಮೋಲ್ಡ್ ಮಾಡಿ ಕಮರ್ಷಿಯಲ್ ಆಸ್ಪೆಕ್ಟ್ಸ್ಗೆ ಒಂದು ಸಿನಿಮಾ ಮಾಡಿರೋದು. ನಾನು ಫಸ್ಟ್ ಟೈಮ್ ಧರ್ಮ ಅವ್ರನ್ನ ಮೀಟ್ ಮಾಡಿ ಫಸ್ಟ್ ಡೇ ನಮ್ಮ ಶೆಲ್ಟನಲ್ಲಿ ಶೂಟ್ ಮಾಡಿದ್ವಿ. ಸೊ ಅವಾಗ ನನಗೆ ಪರಿಚಯ ಆಗಿದ್ದು. ಸಿನಿಮಾದಲ್ಲಿ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂದಾಗ, ಬಿಕಾಸ್ ಈ ಸ್ಟೋರಿಯಲ್ಲಿ ಆ ವಿಮೆನ್ ಕ್ಯಾರೆಕ್ಟರ್ ತುಂಬ ಸ್ಟ್ರಾಂಗ್ ಆಗಿದೆ ಆ್ಯಂಡ್ ಇವಳಿಗೆ 3 ಶೇಡ್ಸ್ ಬರುತ್ತೆ ಇಡೀ ಸಿನಿಮಾದಲ್ಲಿ. ಸೊ ಆ ಒಂದು ಅದರಲ್ಲಿ ಒಂದು ಶೇಡಲ್ಲಿ ಶಿ ಇಸ್ ವೆರಿ ಮಚ್, ಅಂದರೆ ಒಂದು ಗಂಡ ಹೆಂಡತಿ ಹೇಗಿರ್ತಾರೆ, ಕ್ವೈಟ್ ರೊಮ್ಯಾಂಟಿಕ್. ಸೊ ಈ ಥರ ಒಂದು ಕೆಲವೊಂದು ಸೀನ್ಸ್ ಇದೆ. ಆವಾಗ ಹಿ ಮೇಡ್ ಮಿ ವೆರಿ ಮಚ್ ಕಂಫರ್ಟಬಲ್. ಬಿಕಾಸ್ ಯಾವುದೇ ಒಂದು ಹುಡುಗಿಗೆ ಫಸ್ಟ್ ಟೈಮ್ ಪರ್ಫಾರ್ಮೆನ್ಸ್ ಮಾಡಬೇಕಂದ್ರೆ ಅದೊಂದು ಭಯ ಇದ್ದೇ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಧರ್ಮ ಅವರೇ, ಬಿಕಾಸ್ ಹಿ ಮೇಡ್ ಮಿ ರಿಯಲಿ ಕಂಫರ್ಟಬಲ್ ಆ ಕೆಲವೊಂದು ಸೀನ್ಸಲ್ಲೆಲ್ಲಾನು. ಆ್ಯಂಡ್ ನಮ್ಮ ಡೈರೆಕ್ಟರ್ ಪ್ರವೀಣ್ ನಾಯಕ್ ಸರ್ ಎಲ್ಲ ಒಂದು ಸೀನು ನನಗೂ ಹಾಗೂ ಧರ್ಮ ಅವ್ರಿಗೆ ಲೈಕ್ ಸ್ಟಾರ್ಟಿಂಗಿಂದ ಹೇಳ್ಕೊಂಡು ಬಂದಿದ್ರು, ಈ ಸೀನ್ ಈ ಥರ ಬರುತ್ತೆ, ಇದು ಹಿಂದೆ ಹಿಂಗಿದೆ, ಮುಂದೆ ಈ ಥರ ಆಗುತ್ತೆ ಅಂತ. ಆ್ಯಂಡ್ ಟು ಬಿ ವೆರಿ ಫ್ರಾಂಕ್, ಬೇರೆ ಡಿರೆಕ್ಟರ್ಸ್ ಜೊತೆ ನಾನು ವರ್ಕ್ ಮಾಡಿದ್ದೀನಿ, ಬಟ್ ಸರ್ ಆಕ್ಟ್ ಮಾಡಿ ತೋರಿಸ್ತಾ ಇದ್ರು ನಮ್ಮಿಬ್ರಿಗೂ. ಕೆಲವೊಂದು ಸೀನ್ಸಲ್ಲಿ ಅವರು ಧರ್ಮ ಅವರು ಆಕ್ಟ್ ಮಾಡಿ ಎಲ್ಲ ತೋರಿಸಿದ್ದಾರೆ. ಆ ಥರ ಒಂದು ಕೆಲವೊಂದು ರೊಮ್ಯಾಂಟಿಕ್ ಸೀನ್ಸ್ ಅವ್ರು ಮಾಡಿ ತೋರಿಸಿದ್ದಾರೆ. ಇವರು ಧರ್ಮ ಮಾಡಿ ತೋರಿಸಿದ್ದಾರೆ. ನಿಜವಾಗ್ಲೂ ಇದೇ ತರ ಮಾಡಿ ತೋರಿಸಿದ್ರೆ ಪ್ರತಿ ಒಂದು ಸೀನ್ ಅದನ್ನು. ಅಂಡ್ ಆಲ್ಸೋ ಸಿನಿಮಾ ಏನ್ ಅವೇರ್ನೆಸ್ ಅಂತ ಹೇಳಿದೆ. ಸೊ ಅವೇರ್ನೆಸ್ ಏನಂದ್ರೆ ಲೈಫಲ್ಲಿ ಅಡಿಕ್ಷನ್ ಅನ್ನೋದು ಎಷ್ಟು ಮಟ್ಟಿಗೆ ಇರಬೇಕು ಅನ್ನೋದನ್ನ ತೋರಿಸಿದ್ದಾರೆ. ಲೈಫಲ್ಲಿ ಏನೇ ಅತಿ ಆದ್ರೂ ಅದು ಲೈಕ್ ಅದು ವಿಷ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡಿದೀವಿ. ಒಂದು ಬಿಕಾಸ್ ಇವಾಗಿನ ಜನರೇಷನ್ ಅಲ್ಲಿ ನಾವು ನೋಡ್ತೀವಿ, ಡೇ ಟು ಡೇ ನಾವು ಎಷ್ಟೊಂದು ಡಿಫ್ರೆಂಟ್ ಏನೋ ಟೆಕ್ನಾಲಜಿ ವೈಸ್ ಆಗಿರ್ಬೋದು ಅಥವಾ ಒಂದು ಸೋಷಿಯಲ್ ಕಾಸ್ ಬಗ್ಗೆ ಆಗಿರ್ಬೋದು, ಎಷ್ಟೊಂದು ವೆರೈಟೀಸ್ ನೋಡ್ಕೊಂಡು ಹೋಗ್ತಾ ಇದೀವಿ. ಸೊ ಒಂದು ಹುಡುಗಿ ಮನಸ್ಸು ಅಂದಾಗ ಚಂಚಲ ಅನ್ನೋದು ಇದ್ದೇ ಇರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಸಿನಿಮಾ ಪೂರ್ತಿ ಕ್ಯಾರೆಕ್ಟರ್ ಮತ್ತೆ ಶೇಡ್ಸ್ ನ ತೋರಿಸಿದ್ದಾರೆ. ಅಂಡ್ ಈ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ನಾಗಚಂದ್ರ ಸರ್ ಅವ್ರಿಗೆ ಥ್ಯಾಂಕ್ ಯು. ಅಂಡ್ ನಮ್ಮ ಟ್ರೈಲರ್ ಲಾಂಚ್ಗೆ ಬಂದಿರುವಂತ ಇಬ್ರು ಗೆಸ್ಟಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಿಮ್ಮ ವರ್ಡ್ಸ್ ರಿಯಲಿ ಮೀನ್ಸ್ ಅ ಲಾಟ್ ಟು ಅಸ್. ಅಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ, ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ನಮಸ್ಕಾರ. ಮೊನ್ನೆದಾಗಿ ನಮ್ಮ ತಂದೆಯವರು ಟ್ರೈಲರ್ನ ಲಾಂಚ್ ಮಾಡಿದ್ದಾರೆ. ಸೊ ಅವರ ಆಶೀರ್ವಾದ ಮುಖಾಂತರ ಇದೊಂದು ಸಿನಿಮಾ ಇದು ಶುರು ಆಗ್ತಿದೆ ಇಲ್ಲಿಂದ ಇನ್ನೊಂದು ರಿಲೀಸ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಟ್ರೈಲರ್ ಲಾಂಚ್ ಮಾಡೋದಕ್ಕೆ. ಹಾಗೂ ಸಂಜಯ್ ಗೌಡ್ರು ಒಂದು 10 ವರ್ಷದಿಂದ ನಮ್ಮ ಪರಿಚಯ. ಸೊ ಆಲ್ಮೋಸ್ಟ್ ಒಂದು ಕೋವಿಡ್ ಟೈಮಲ್ಲಿ ಸ್ವಲ್ಪ ಗ್ಯಾಪ್ ಆಗಿತ್ತು, 4-5 ವರ್ಷದಿಂದ ನಾವು ಮೀಟ್ ಮಾಡಿರಲಿಲ್ಲ. ಸೊ ಟಕೀಲಾ ಸಿನಿಮಾ ಮುಖಾಂತರ ಮತ್ತೆ ಭೇಟಿ ಆಗಿದ್ದೀವಿ. ಆ್ಯಂಡ್ ಯಾವಾಗ ಸಿಕ್ಕಿದ್ರು ಐ ಥಿಂಕ್ ಅವಾಗಿಂದ ಒಂದು 2015-17 ಆ ಟೈಮಿಂದನು ಪ್ರತಿ ಸಲ ಸಿಕ್ಕಿದಾಗ್ಲೂ ಬರ್ಡೇಗೆ ಸಿಗ್ತದೆ, ಬರ್ಡೇ ಟೈಮಲ್ಲೆಲ್ಲ ಸಿಗ್ತದೆ, ಬಂದು ವಿಶ್ ಮಾಡ್ತೀನಿ, ನಾನು ಹೋಗ್ತಿದ್ದೆ. ಸೊ ಟೈಮಲ್ಲಿ ಹೇಳ್ತಾ ಇದ್ರು, ನೀವು ಒಂದು ಒಳ್ಳೆ ಸಿನಿಮಾ ಬರಬೇಕು, ಒಂದು ಒಳ್ಳೆ ಹಿಟ್ ಆಗಬೇಕು, ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ನಟನ ಆಗ್ಬೇಕಂತ. ಸೊ ಥ್ಯಾಂಕ್ ಯು ಫಾರ್ ಯುವರ್ ವಿಶಸ್. ಈಗಲೂ ಅಷ್ಟೇ ತುಂಬಾ ಹಾರ್ಟ್ಲಿ ನಮ್ಗೊಂದು ಒಳ್ಳೇದಾಗಬೇಕು, ಒಳ್ಳೆ ಸಿನಿಮಾಗಳು ಬರ್ಬೇಕಂತ ವಿಶ್ ಮಾಡಿದ್ದಾರೆ. ಥ್ಯಾಂಕ್ ಯು ಬಂದಿದ್ದಕ್ಕೆ, ಆ ಟ್ರೈಲರ್ನ ಲಾಂಚ್ ಮಾಡೋದಕ್ಕೆ. ಹಾಗೂ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ ಮೊದಲನೇದಾಗಿ ಪ್ರವೀಣ್ ನಾಯಕ್ ಸರ್ ಒಬ್ರು ಸೀನಿಯರ್, ಅವ್ರ ಜೊತೆ ಒಂದು ಕೆಲಸ ಮಾಡಿದ್ದು ತುಂಬಾ ಖುಷಿ ಕೊಟ್ಟಂತ ಒಂದು ವಿಷಯ. ಇವತ್ತು ಈ ಸಾಂಗ್ ಅಲ್ಲಿ ನಾನು ಏನೇ ರೊಮ್ಯಾನ್ಸ್ ಮಾಡಿದ್ರು ಎಲ್ಲ ಕ್ರೆಡಿಟ್ ಅವ್ರಿಗೇನೆ. ಯಾಕಂದ್ರೆ ಎಲ್ಲಾ ಸಿನಿಮಾಗ ಬರೀ ದೂರ ಅಲ್ಲಿ ನಂದು ಸಾಂಗ್, ರೊಮ್ಯಾಂಟಿಕ್ ಸಾಂಗ್ ಅಂದ್ರೆ ಲವ್ ಸಾಂಗ್, ಸ್ವಲ್ಪ ದೂರ ಇರ್ತೀನಿ ಹೀರೋಯಿನ್ ಅಲ್ಲಿ, ನಾನು ಇಲ್ಲಿ ಬಟ್ ಇಲ್ಲಿಂದಾನೇ ಹಾಡ್ತೀನಿ. ಬಟ್ ಈ ಸಾಂಗ್ ಅಲ್ಲಿ ಮಾಡಂಗಿಲ್ಲ, ನೀನು ಹತ್ರ ಬರ್ಲೇಬೇಕು ನೀನು ಅಂತ. ಸೊ ಅದಕ್ಕೆ ನಮ್ಮ ತಂದೆಯವ್ರ ಮುಂದೆ ಹೇಳ್ಬಿಡ್ತಾ ಇದ್ದೀನಿ ಇವಾಗಲೇ. ಸೊ ಇದೆಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ದಾರಿ ಸೊ ಏನು ನೋಡಿದ್ರು ಇದಕ್ಕೆ. ಸೊ ಥ್ಯಾಂಕ್ ಯು ಸರ್. ಐ ಮೀನ್ ಜೋಕ್ಸ್ ಅಪಾರ್ಟ್, ಬಟ್ ಪ್ರತಿಯೊಂದು ವಿಷಯದಲ್ಲೂ ಐ ಥಿಂಕ್ ಪ್ರವೀಣ್ ನಾಯಕ್ ಸರ್ ತುಂಬಾ ಡೆಡಿಕೇಟೆಡ್ ಆಗಿ ಒಂದು ಕತೆಗೆ ಏನ್ ಬೇಕು. ಯಾಕಂದ್ರೆ ಒಂದು ಹೀರೋಯಿನ್ ಒಂದು ರೊಮ್ಯಾನ್ಸ್ ಅಂದ ತಕ್ಷಣ ಅದು ಬೇರೆ ರೀತಿ ಒಂದು ಲಸ್ಟ್ ಅಂತ ನೋಡಕ್ ಬೇಡ. ಇದರಲ್ಲಿ ಆ ಕತೆಗೆ ಬೇಕಾಗಿರುತ್ತೆ ಒಂದು ಗಂಡ ಹೆಂಡತಿ ಒಂದು ಸಂಬಂಧ, ಆಮೇಲೆ ಏನೇನು ಆಗ್ಬೋದು ಒಂದು ಲೈಫಲ್ಲಿ, ಅತಿ ಹೆಚ್ಚು ಜೀವನದಲ್ಲಿ ಏನಾದ್ರು ಆದ್ರೆ ಏನೇನು ಆಗ್ಬೋದು ಅನ್ನೋದನ್ನ ಈ ಸಿನಿಮಾಲ್ ತೋರಿಸಿದ್ದಾರೆ. ಸೊ ದುಡುಕಿ ಏನಾದ್ರು ನಿರ್ಧಾರಗಳು ತಗೊಂಡ್ರೆ ಏನ್ ಆಗ್ಬೋದು ಅನ್ನೋದೇ ಐ ಥಿಂಕ್ ಟಕೀಲಾ ಸಿನಿಮಾದ ಒಂದು ಕತೆ. ಅದಕ್ಕೆ ಅದೇ ತರ ನನ್ನ ಸಿನಿಮಾ
ಪರದೆ ಮೇಲೆ ತೋರಿಸಿರೋದು ನಮ್ಮ ಪ್ರೀತಿಯ ದಾಸ್ ಸರ್. ಸೊ ತಂದೆಯವ್ರಿಗೆ ನಾನು ಹೇಳಿದ ತಕ್ಷಣ ದಾಸ್ ಸರ್ ಜೊತೆ ಕೆಲಸ ಮಾಡ್ತೇನೆ ಅಂದಿದ ತಕ್ಷಣ ಅವ್ರು ಒಂದು ಹಳೆ ನೆನಪುಗಳೆಲ್ಲ ಹೇಳ್ಕೊಂಡ್ರು. ಸೊ ಅವ್ರು ಒಂದೇ ಮಾತು ಹೇಳಿದ್ದು, ಅವ್ರು ಏನು ಹೇಳ್ತಾರೋ ಅದನ್ನ ನೀಟಾಗಿ ಮಾಡಿದ್ರೆ ಅವರು ತುಂಬಾ ಚೆನ್ನಾಗಿ ನಮ್ಮನ್ನು ತೋರಿಸ್ತಾರೆ ಸ್ಕ್ರೀನ್ ಮೇಲೆ ಅಂತ. ಸೊ ಥ್ಯಾಂಕ್ ಯು ಸರ್. ಸುಮಾರು ಸತಿ ನಾವು ಶೂಟ್ ಮಾಡುವಾಗ ಎಲ್ಲೋ ಒಂದ್ ಕಡೆ DNA ಬೇಡ ಅಂತ ಅನಿಸ್ತಾ ಇದ್ವಿ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಒಂದು ಲೈಟಿಂಗ್ ಪ್ಯಾಟರ್ನ್ ಆಗಿರ್ಬೋದು. ಯಾಕಂದ್ರೆ ಸುಮಾರು ಸತಿ ನಾನು ನೋಡಿದಾಗ ಅಲ್ಲಿ ಮಾಡ್ಬಿಡ್ತಾರೆ, ಸೆಟ್ಟಲ್ಲಿ ಮಾಡ್ಬಿಟ್ಟು ಆಮೇಲೆ ಪರವಾಗಿಲ್ಲ ಟೇಬಲ್ ಮೇಲೆ ಮಾಡ್ಕೊಳ್ಳೋಣ ಅಂತಾರೆ. ಬಟ್ ದಾಸ್ ಸರ್ ಒಂದು ಪ್ರೊಫೆಷನಲ್, ಪ್ರತಿಯೊಂದು ಫ್ರೇಮನ್ನು ಇಲ್ಲ ತುಂಬಾ ಚೆನ್ನಾಗಿ ಕಾಣಬೇಕು, ಚೆನ್ನಾಗಿ ಮಾಡ್ಬೇಕಂತ ಒಂದು ಲೈಟಿಂಗ್ ಪ್ಯಾಟರ್ನ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಅದೇ ತರ ಅದಕ್ಕೆಲ್ಲ ಸಹಕಾರ ಕೊಟ್ಟಿರೋದು ನಮ್ಮ ಪ್ರೀತಿಯ ನಾಗಚಂದ್ರ ಸರ್. ನಂದು ಅವ್ರದ ಒಂದು ಒಡನಾಟ ಐ ಥಿಂಕ್ ಒಂದು 10 ವರ್ಷ ಆಗೈತೆ, ಜೋಯಿಗೂಡ ಸಿನಿಮಾಯಿಂದ ಶುರು ಆಗಿದ್ದು. ಸೊ ಆ ಟೈಮಿಂದ ಇವರು ಒಂದು ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಹಾಗೂ ಶಂಕರ್ ರೆಡ್ಡಿ ಸರ್ ಇದಕ್ಕೆ ಸಾಥ್ ಕೊಟ್ಟು ನಾಗಚಂದ್ರ ಸರ್ಗೆ ಒಂದು ದುಡ್ಡು ಹಾಕಿದ್ರೆ. ಸೊ ಎಲ್ಲ ಒಳ್ಳೇದಾಗ್ಲಿ, ನಿಮಗೆ ಜಾಬ್ಸ್ ತುಂಬಿದ್ರೆ ನಮಗೂ ಇನ್ನೊಂದು 2 ಸಿನಿಮಾ ಬರುತ್ತೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೂ ನಾಗೇಂದ್ರ ಅರಸ್ ಅವ್ರ ಜೊತೆ ಕೆಲಸ ಮಾಡಿದ್ದು, ನವಾಗರಲ್ಲಿ ಒಟ್ಟಿಗೆ ಸೇರಿ ಕದ್ದಿದ್ದೀವಿ ಮುಂಬೈನ. ಬಟ್ ಇದರಲ್ಲಿ ಇಬ್ರು ಸೇರಿ ಇನ್ವೆಸ್ಟಿಗೇಷನ್ ಮಾಡಿದೀವಿ, ನಾನು ಇನ್ವೆಸ್ಟಿಗೇಷನ್ ಸಹಕಾರ ಕೊಟ್ಟಿದ್ದೀನಿ. ಸೊ ಅವ್ರ ಜೊತೆ ಒಂದು ಕೆಲಸ ಮಾಡಿದ್ದು ಐ ವಾಸ್ ವೆರಿ ಹ್ಯಾಪಿ. ಅಂಡ್ ಸುನಿಲ್ ಶಶಿ ಅವರು ಪ್ರೊಡಕ್ಷನ್ ಟೀಮ್ ಬ್ಯಾಕ್ ಎಂಡ್ ಅಲ್ಲಿ ಮೂಲಕ ಫ್ಯಾಮಿಲಿ ಸಿನಿಮಾಗೆ ಒಂದು ಫ್ರೆಂಡ್ ಆಗಿ ಒಂದು ಫ್ಯಾಮಿಲಿ ತರ ನಿಂತಿದ್ದಾರೆ. ಸೊ ಥ್ಯಾಂಕ್ ಯು. ಹಾಗೂ ರೇಣು ಸರ್ ಮ್ಯೂಸಿಕ್ ಐ ಥಿಂಕ್ ಪ್ರತಿಯೊಂದನ್ನು ತುಂಬಾ ಒಂದು ಟಕೀಲಾ ಒಂದು ಟ್ರೆಂಡಿಂಗ್ ಸಾಂಗ್ ಏನ್ ಬೇಕು ಅಂತ ಹೇಳಿ ಸೊ ಆ ತರ ಒಂದು ಮ್ಯೂಸಿಕ್ ಕೊಟ್ಟಿದ್ದಾರೆ ಸರ್, ಥ್ಯಾಂಕ್ ಯು. ಹಾಗೂ ಕೋಟೆ ಪ್ರಭಾಕರ್ ಸರ್, ನಾನು ಒಂದು ಚಿಕ್ಕ ವಯಸ್ಸಿಂದ ನಮ್ಮ ತಂದೆಯವ್ರ ಸಿನಿಮಾ ನೋಡ್ಕೊಂಡ್ ಬೆಳೆದಿರೋದು. ನನಗೆ ಆಕ್ಷನ್ ಫೈಟ್ಸ್ ಅಂದ್ರೆ ತುಂಬಾ ಇಷ್ಟ. ಅದೇ ರೀತಿಯಲ್ಲಿ ನಿಮ್ ಸಿನಿಮಾ ಬಂದಾಗ, ಹೋಮ್ ಸಿನಿಮಾ ಬಂದಾಗ ನಾವೆಲ್ಲ ಸ್ಕೂಲಿಂದ ಬಂಕ್ ಹೊಡ್ಕೊಂಡು ಹೋಗಿದ್ವಿ. ಸೊ ಅವಾಗ ನಾನು ನಿಮ್ ಸಿನಿಮಾ ಹೋಗಿ ನೋಡಿದಾಗ ಒಂದು ದೊಡ್ಡ ಫ್ಯಾನ್ ಆಗಿದೆ ಅವಾಗಿಂದ, ಯಾಕಂದ್ರೆ ತಂದೆಯವ್ರು ನೋಡ್ಕೊಂಡ್ ಬೆಳೆದಿದ್ದು. ಸೊ ನಮ್ಗೆ ಅದೆಲ್ಲ ಒಂಥರ ಇಷ್ಟ. ಇನ್ನ ಹೀರೋ ನಾವು ಹೊಡಿತಾ ಇದ್ರೆ ನಮ್ಗೆ ಒಂಥರ ಇದು ಅಂತ. ಸೊ ಆ ಟೈಮಲ್ಲಿ ನಿಮ್ಗೊಂದು ಫ್ಯಾನ್, ನಾವು ಹೊಡಿಯಂಗಿಲ್ಲ ಇಲ್ಲ. ಸೊ ಥ್ಯಾಂಕ್ ಯು. ಸೊ ಅವ್ರ ಜೊತೆ ಕೆಲಸ ಮಾಡಿದ್ದು ಒಂದು ಕ್ಲೈಮ್ಯಾಕ್ಸ್ ಫೈಟ್ ಇದೆ ನಮ್ಮ ಇಬ್ಬರ ಮಧ್ಯದಲ್ಲಿ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಜೊತೆ ಕೆಲಸ ಮಾಡೋದು ತುಂಬಾ ಖುಷಿ ಆಯ್ತು. ಅಂಡ್ ನಿಖಿತಾ ಸ್ವಾಮಿ ಅವರು, ಅವ್ರು ಅವಾಗಲೇ ಹೇಳ್ದಂಗೆ ಸ್ವಲ್ಪ ಆ ಬೋಲ್ಡ್ ಸೀನ್ಸ್ ಎಲ್ಲ ಇದ್ದಾಗ ತುಂಬಾ ಒಂದು ಹೆಣ್ಮಗುವಾಗಿ ತುಂಬಾ ಒಂಥರ ಯೋಚನೆ ಮಾಡ್ತಾರೆ ಯಾವ ತರ ಮಾಡ್ಬೇಕಂತ. ಸೊ ಐ ಥಿಂಕ್ ಒಂದು ಕಂಫರ್ಟ್ ಝೋನ್ ಅನ್ನೋದು ನಾನು ಕ್ರಿಯೇಟ್ ಮಾಡ್ಕೊಟ್ಟೆ. ಇಲ್ಲ ಸರ್ ಹೇಳ್ತಾ ಇದ್ರೆ ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಟ್ ಬಿ ನೈಸ್ ಅಂತ, ಕತೆಗೆ ಬೇಕಾಗಿರುತ್ತೆ ಅಂತ. ಸೊ ಅದೇ ತರ ಪಾಪ ತುಂಬಾ ಕೇಳ್ತಾ ಇದ್ರು ಅವಾಗ ಮಾಡೋದು. ಸೊ ನಿಖಿತಾ ಸ್ವಾಮಿ ಅವ್ರಿಗೂ ಆಲ್ ದ ವೆರಿ ಬೆಸ್ಟ್, ಎಲ್ಲ ಒಳ್ಳೇದಾಗಲಿ. ಅಂಡ್ ಲುಕಿಂಗ್ ವೆರಿ ನೈಸ್ ಈ ಸಿನಿಮಾಲಿ. ಸೊ ಇಡೀ ಚಿತ್ರತಂಡಕ್ಕೆ ಅಂಡ್ ಥ್ಯಾಂಕ್ಸ್ ಪ್ರತಿಯೊಬ್ಬರಿಗೂ, ಇಲ್ಲಿ ಬಂದಿರೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೂ ನಮ್ಮ ತಂದೆಯವರು ಅವಾಗಲೇ ಹೇಳ್ದಂಗೆ ಮಾಧ್ಯಮ ಮಿತ್ರರು, ಪತ್ರಿಕಾ ಮಿತ್ರರು ತುಂಬಾ ಸಪೋರ್ಟ್ ಮಾಡ್ಕೊಂಡ್ ಬಂದಿರೋ ನನ್ನ. ಅಂಡ್ ಇದೇ ರೀತಿ ಇದೇ 14ನೇ ತಾರೀಕು ರಾಜ್ಯಾದ್ಯಂತ ಸಿನಿಮಾ ತೆರೆ ಕಾಣ್ತಾ ಇದ್ದೀವಿ, 14ನೇ ತಾರೀಕು. ಸೊ ದಯವಿಟ್ಟು ಇದೇ ತರ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಧರ್ಮ ಸರ್. ಈಗ ನಾನು ಮಾತಾಡಲ್ಲ, ನೀವು ಮಾತಾಡ್ತೀರಿ. ನನಗೆ ನಿಜ ಹೇಳಬೇಕು ಅಂದ್ರೆ ಎಲ್ಲ ನಮ್ಮ ಪತ್ರಕರ್ತ ಮಿತ್ರ ಜೊತೆ ಮಾತಾಡುವಾಗ ಎಲ್ಲ ನನಗೆ ಹಳೆ ದಿನಗಳೇ ಜ್ಞಾಪಕ ಬರುತ್ತೆ. ಎಷ್ಟು ಖುಷಿಯಾಗಿದ್ವಿ, ಎಷ್ಟು ಮಾತಾಡ್ತಿದ್ವಿ, ಎಷ್ಟು ರೀತಿಲಿ ಕೆಲವು ಪ್ರಶ್ನೆಗಳು ಖಾರವಾಗಿ ಖಡಕ್ಕಾಗಿ ಕೇಳೋದಿದ್ರು. ಅಂದ್ರೆ ಬಹಳ ಅಂದ್ರೆ ಅದನ್ನ ತಡಬ ಎಡಾಯಿಸ್ಬಿಡ್ಬೇಕು ಯಾರಾದ್ರೂ ಉತ್ತರ ಕೊಡೋಕೆ, ಆ ಥರ ಕೇಳೋರು ಇದ್ರು. ಇದೆಲ್ಲ ನೆನಪಿಗೆ ಬರುತ್ತೆ ನನಗೆ. ಅದು ಆ ಜಾಗನೇ ಚಂದ ಅನ್ಸುತ್ತೆ ಎಷ್ಟೋ ಸಲ. ಅದು ಕೂತ್ಕೊಂಡು ಮಿಕ್ಕಿದ್ ಕೇಳ್ಕೊಂಡು ಹೋಗೋಣಪ್ಪ ಅಂತ. ಅಂದ್ರೆ ಅಷ್ಟರ ಮಟ್ಟಿಗೆ ಒಂದು 25-28 ವರ್ಷ ನಾನು ವರ್ಕ್ ಮಾಡಿರ್ಬೋದು ಜರ್ನಲಿಸ್ಟ್ ಆಗಿ, ಅಂದ್ರೆ ಫೋಟೋ ಜರ್ನಲಿಸ್ಟ್ ಆಗಿ. ಅವಳು ತುಂಬಾ ಆರ್ಟಿಕಲ್ಗಳು ಬರಿಬೇಕಾಗಿರೋದು, ಇದೆಲ್ಲ ಎಲ್ಲದಕ್ಕೂ ಎಲ್ಲ ರೀತಿಯಲ್ಲೂ ರೆಡಿ ಇರಬೇಕಾಗಿತ್ತು. ಆಮೇಲೆ ಫೋಟೋ ತೆಗೆಯುವಾಗಲೂ ಅಷ್ಟೇ ಯಾವ್ಯಾವುದೋ ಒಂದು 1 hour ಮುಂಚೆ ಹೋಗ್ಬೇಕು ನಾವು ಈ ತರ, ಯಾಕಂದ್ರೆ ಒಂದು ಏನಾದ್ರು ಎಕ್ಸ್ಕ್ಲೂಸಿವ್ ಆಗಿ ಸಿಗುತ್ತೆ ಅಂತ. ಈಗ ಸಿನಿಮಾ ವಿಷಯಕ್ಕೆ ಬರ್ತೀನಿ, ಅದರಿಂದ ಏನೋ ಒಂದು ಇಮೋಷನಲ್ ಬಾಂಡೇಜ್ ನನಗೆ. ಸಿನಿಮಾ ವಿಷಯಕ್ಕೆ ಬರ್ತೀನಿ ನೋಡಿ. ಸಿನಿಮಾ ಯಾವ್ದಾದ್ರು ಒಬ್ಬೊಬ್ಬರು ಒಂದೊಂಥರ ನೋಡ್ಬೋದು. ಯಾವಾಗಲೂ ಒಂದು ರೌಡಿಸಮ್ ಸಬ್ಜೆಕ್ಟ್ ಇದೆ ಅಂತ ತಿಳ್ಕೊಂಡು ಅವನು ಕೊನೆಗೆ ಒಳ್ಳೆಯವನಾದ ಅನ್ನೋದನ್ನ ಎಷ್ಟು ಜನ ಅದನ್ನ ಪಾಲಿಸ್ತಾರೋ, ಅಥವಾ ರೌಡಿ ಮಾಡಿದ್ದು ಹತ್ಯೆಗಳು, ರೋಚಕ ದೃಶ್ಯಗಳು ಅದನ್ನ ಇಷ್ಟಪಡ್ತಾರೋ ಗೊತ್ತಾಗಲ್ಲ. ಅಂದ್ರೆ ಅದು ನೋಡಿ ರೌಡಿಸಮ್ ನಾನು ಮಾಡ್ಬೇಕು ಅಂತ ಅನ್ಕೋಬಹುದು, ನಾನು ಬಿಡ್ಬೇಕಪ್ಪ ಅನ್ಬೋದು. ಇದೆಲ್ಲವೂ ಒಂದು ಕಥೆಯಲ್ಲಿ ಬಂದು ಹೋಗುತ್ತೆ ವಿಷಯಗಳು. ಆ ಅಂತ್ಯದಲ್ಲಿ ಅದೊಂದು ಇದಾಗುತ್ತೆ. ಸೊ ಒಟ್ಟಾರೆ ನನ್ನ ಸಿನಿಮಾದಲ್ಲಿ ಡೈರೆಕ್ಟರ್ ಪಾಯಿಂಟ್ ಒಂದು ಬೇರೆ ಇರುತ್ತೆ ಅನ್ನೋದಕ್ಕೆ ಜಸ್ಟ್ ಹೇಳೋದು ನಾನು. ಇದೊಂದು ಕತೆ ಅಂತಲ್ಲ, ಈ ಕತೆಗೆ ಅಂತಲ್ಲ. ನೋಡಿ, ಒಂದು ಜೀವಿ ಅವನು ಯಾವುದೇ ಜೀವಿ ಹುಟ್ಟಿದ ಮೇಲೆ ಅದಕ್ಕೊಂದು ಜೀವನ ಇರುತ್ತೆ. ಜೀವ ಇದ್ದವರಿಗೆಲ್ಲ ಒಂದು ಜೀವನ ಇದೆ. ಆದ್ರೆ ಬದುಕನ್ನು ನಾನು ಕಟ್ಕೋಬೇಕು. ಬದುಕು ಅದಾಗದೇ ಕಟ್ಕೊಂಡ್ ಬರಲ್ಲ, ಅದು ನನ್ನ ಕೈಲಿದೆ ಅದನ್ನ ಕಟ್ಟೋದು. ಜೀವ ಫ್ರೀಯಾಗಿ ಬಂತು ನನಗೆ, ಬಂದೆ ನಾನು ಭೂಮಿಗೆ. ಜೀವನ ಇದೆ, ಊಟ ಮಾಡ್ಕೋತೀನೋ, ತಿಂಡಿ ತಿಂತೀನೋ, ಮಲಗ್ತೀನೋ ಇಲ್ವೋ, ಜೀವನ ನಾನು ಸವಿಸ್ಲೇಬೇಕು. ಆದ್ರೆ ಬದುಕನ್ನು ಕಟ್ಕೋಬೇಕಾಗಿರೋದು ನಾನು. ಯಾವುದಾದ್ರೂ ಕಟ್ಟೋಣ, ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ನೋಡಿ, ನಾನು ಯಾವಾಗಲೂ ಪ್ರಕೃತಿ ಜೊತೆ ಹೋಲಿಸೋದು ನಮ್ಮ ಬದುಕನ್ನು.
ಪ್ರಕೃತಿ ನೋಡಿ, ಅದ್ರಲ್ಲಿ ಎಷ್ಟು ವಿಷಯಗಳಿದೆ ನೋಡಿ. ಒಂದು ಪ್ರಶಾಂತವಾದ ಗಾಳಿ ಬೀಸುತ್ತೆ, ವಾ ಗಾಳಿ ಸೂಪರ್ ಆಗಿದೆ ಅಂದ್ರೆ ಅದೇ ಒಂದು ಚಂಡಮಾರುತ ತರ ಮಾಡೋ ಕಾರನ್ನು ಎತ್ತುವ ಶಕ್ತಿನೂ ಅದಕ್ಕಿದೆ. ಒಂದು ಕ್ಷಣದಲ್ಲಿ ಪ್ರಶಾಂತವಾಗಿದ್ದು ಆ ಒಂದು ಮಟ್ಟಕ್ಕೆ ಹೋಗುತ್ತೆ. ಸಮುದ್ರದ ತೆರೆಗಳು ಅಗಾಧವಾಗಿ ಬರ್ತಾ ಇರ್ತವೆ, ವಾ ಏನ್ ನೀರು, ಎಷ್ಟು ಶಾಂತವಾಗಿದೆ, ಗಂಭೀರವಾಗಿದೆ ಸಮುದ್ರ. ನೆಕ್ಸ್ಟ್ ಮೂಮೆಂಟ್ ಸುನಾಮಿ ಎದುರಬಹುದಲ್ಲಿ. ಜೀವನನೂ ಹಾಗೇನೆ. ಈ ತರ ನೋಡಿ, ಯಾವುದೇ ಶಕ್ತಿ ನೋಡಿ, ಸಣ್ಣ ಬೆಂಕಿ ಕಾಳ್ಗಿಚ್ಚಾಗಬಹುದು ಮುಂದೆ. ಪ್ರತಿಯೊಂದು ನೋಡಿ ನೀವು, ಅದಕ್ಕೊಂದು ಒಳ್ಳೆ ರೂಪನೂ ಇದೆ, ಶಾಂತವಾದ ಗುಣ ಇದೆ. ಹೆಚ್ಚು ಕಮ್ಮಿ ಆದರೆ ರೌದ್ರಾವತಾರಗಳಿದೆ. ಜೀವನನೂ ಅಷ್ಟೇ ತುಂಬಾ ಸ್ಮೂತ್ ಆಗಿ ಹೋಗ್ತಾ ಇರುತ್ತೆ. ಬಟ್ ಜೀವನ ಸುಖದ ಸುಪ್ಪತ್ತಿಗೆ ಅಲ್ಲ, ಹಾವಿನ ಹಾದಿ ಅಲ್ಲ, ಹೂವಿನ ಹಾದಿ ಅಲ್ಲ. ಇದೆಲ್ಲವೂ ತಲೆಯಲ್ಲಿಟ್ಕೊಂಡು ಒಂದು ಕತೆ ಆಗಬೇಕಾದ್ರೆ ನೋಡಿ ಎಲ್ಲ ಘಟ್ಟಗಳು. ಆಮೇಲೆ ನೋಡಿ ಪ್ರಕೃತಿದ ಇನ್ನೊಂದು ಗುಟ್ಟು ನೋಡಿ, ಇದೆಲ್ಲ ಸಿನಿಮಾದಲ್ಲಿ ಬರುವಂತ ವಿಷಯಗಳು ನನ್ನ ದೃಷ್ಟಿಯಲ್ಲಿ ಬೇರೆ ತಿಳಿದು. ಈಗ ಗಿಡ ಮರಗಳಿದ್ದಾವೆ, ನಮಗೆ ಸಿಹಿಯಾಗಿ ಹಣ್ಣುಗಳು ಸಿಗ್ತವೆ. ಬಟ್ ಸಿಹಿ ಒಂದೇ ಇರೋದಿಲ್ಲ ಜೀವನದಲ್ಲೂ. ಇದೇ ನೋಡಿ, ನನ್ನ ಊಟ ನೋಡಿ, ನಾನು ಮಾಡೋ ಊಟದಲ್ಲಿ ಎಷ್ಟು ವೈವಿಧ್ಯತೆ ಇದೆ. ಕಹಿ ಇದೆ, ಹುಳಿ ಇದೆ, ಖಾರ ಇದೆ, ಒಗರಿದೆ, ಎಷ್ಟು ತರ ಬೇಕು ನಿಮ್ಗೆ ಅಷ್ಟು ತರದ ರುಚಿಗಳಿದೆ. ಹಾಗೆ ಜೀವನದಲ್ಲಿ ಈಗೆಲ್ಲ ಬಂದಿರ್ತವೆ ಕಹಿ ಅನುಭವಗಳು, ಸಿಹಿ ಅನುಭವಗಳು, ಕೋಪಗಳು, ತಾಪಗಳು, ಖಾರ, ಅಸೂಯೆ ಎಲ್ಲ ಬರುತ್ತೆ. ಬಟ್ ಇದನ್ನೆಲ್ಲ ಗಂಭೀರವಾಗಿ ತಗೊಂಡು ಈ ನಾಯಕನ ಪಾತ್ರದಲ್ಲಿ ಏನಾಗುತ್ತೆ ಅಂದ್ರೆ, ನಾಯಕನ ಪಾತ್ರದ ಬಗ್ಗೆ ಹೇಳ್ಬಿಡ್ತೀನಿ ನಾನು. ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಹೇಳಿದ್ದಕ್ಕೆ ನೋಡಿ, ಜೀವನ ಎಷ್ಟು ಸುಂದರವಾಗಿರುತ್ತೆ. ಶ್ರೀಮಂತ ಯುವಕ ಜೊತೆಲಿ ತುಂಬಾ ಪ್ರೀತಿಸೋ ಹೆಂಡತಿ, ಇಬ್ರು ಹೀಗೋಗುತ್ತೆ. ಆದ್ರೆ ಒಂದೊಂದು ಹೊಡೆತಗಳು ಬಿದ್ದಾಗ, ಒಂದೊಂದು ಏಟು ಬಿದ್ದಾಗ, ಒಂದೊಂದ್ಸಲ ಬಿರುಗಾಳಿ ಬೀಸಿದಾಗ ಜೀವನದಲ್ಲಿ ಏನ್ ಮಾಡಬೇಕು, ಹೇಗೆ ಮಾಡಬೇಕು, ಆ ಬಿರುಗಾಳಿ ಬೀಸಿದಾಗ ನೋಡ್ಕೊಳ್ಳೋದು ಹೇಗೆ, ಅದು ಬಿದ್ದರೆ ಏನ್ ಮಾಡಬೇಕು ಅನ್ನೋದನ್ನ ಸಾಧಿಸಿ ತೋರಿಸ್ತಾನೆ ನನ್ನ ಸಿನಿಮಾ ನಾಯಕ. ಅವನ ಸಾಮ್ರಾಜ್ಯವನ್ನು ಬಿಟ್ಕೊಡಲ್ಲ. ಹಾಗೂ ಮಾಡಿರೋ ತಪ್ಪಿಗೆ ಏನು ಯಾವ ರೀತಿ ಕ್ಷಮಿಸದೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅದನ್ನ ಅವನು ಬೇರೆ ರೂಪದಲ್ಲಿ ತನ್ನದೇ ಆದ ಬುದ್ಧಿವಂತಿಕೆಯಲ್ಲಿ ಅದನ್ನ ಕೊಡ್ತಾ ಹೋಗ್ತಾನೆ. ಇದು ಒಂದು, ಯಾಕಂದ್ರೆ ನಾನು ಇಷ್ಟೊಂದು ಜೀವನದ ವಿಷಯ ಹೇಳಿದ್ದು ಈ ವಿಷಯಕ್ಕೋಸ್ಕರ. ಈ ಒಂದು ಜೀವನ ಏನ್ ಬೇಕಾರಾಗ್ಬೋದು. ನಿನ್ನೆ ಬಡವನಾಗಿರೋನು ಒಂದೇ ದಿವಸ ಶ್ರೀಮಂತ ಆಗಿರ್ಬೋದು, ಶ್ರೀಮಂತನಾಗಿರೋನು ಬಡವನಾಗ್ಬೋದು. ಇದೆಲ್ಲವೂ ಏರುಪೇರುಗಳಿದೆ. ಹಳ್ಳ ಗುಡ್ಡ ಎಲ್ಲ ಸಿಗುತ್ತೆ ನಮ್ಮ ಜೀವನದಲ್ಲಿ. ಗುಡ್ಡ ಸಿಕ್ಕಿದಾಗ ಹತ್ತಬೇಕು, ಹಳ್ಳ ಆದಾಗ ಬೀಳ್ಬೇಕು, ಸಿಕ್ಕಿದಾಗ ಬೀಳ್ಬೇಕು. ಸಮತಟ್ಟಾಗಿ ಹೋಗೋಕ್ಕಾಗೋದಿಲ್ಲ. ಮುಳ್ಳುಗಳು ಇರ್ತವೆ, ಹೂವಿನ ದಾರಿನೂ ಇರುತ್ತೆ, ಹುಲ್ಲಿನ ದಾರಿನೂ ಇರುತ್ತೆ. ಚಾಯ್ಸ್ ಈಸ್ ಯುವರ್ಸ್. ಇಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಕೆಲ ಸಿನಿಮಾ ಬಿಟ್ಟು ಅಂತಲ್ಲ, ಸಿನಿಮಾಗಿರೋ ಒಂದು ಪೂರ್ಣ ನನ್ನ ತಲೆಗೆ ಬರಬೇಕಾದ್ರೆ ನಾನು ನೋಡಿದ ಹಲವಾರು ಜನರ ಮಾನಸಿಕ ಅಸ್ವಸ್ಥರನ್ನ ಹಾಗೂ ಮಾನಸಿಕ ನೋವಿನಿಂದ ಬಳಲ್ತಿರೋರನ್ನ, ಕೆಲವರೆಲ್ಲ ನೋವಿನಿಂದ ಬಳಲ್ತಿದ್ರು ಅಂದ್ರೆ ತೀರಾ ಅಂತಲ್ಲ, ಏನೋ ನಾನು ನೋಡಿದ ನಾನು ಜರ್ನಲಿಸ್ಟ್ ಆಗೋದಾಗ್ಲೂ ಕೆಲವರು ನನ್ನ ಹತ್ರ ಕೆಲವು ವಿಷಯಗಳು ಹೇಳ್ಕೊತಾ ಇದ್ರು. ನಾನು ಯಾವತ್ತೂ ಕೇಳಿಲ್ಲ ಅವನ್ನ. ಸೊ ಅವಾಗೆಲ್ಲ ಗೊತ್ತಾಗ್ತಾ ಹೋಗುತ್ತೆ, ಓ ಇಷ್ಟೇ ಹೀಗೆ ಜೀವನ. ಒಂದು ಆತ್ಮೀಯವಾಗಿ ಒಂದು ಪರ್ಸನಲ್ ಆಗಿ ಹೇಳಿರ್ತಾರೆ, ಈ ಥರದಲ್ವಾಗ ಇಷ್ಟೇ ಅಲ್ವಾ ಇದು ಅಂತ ಅನ್ಸ್ಬಿಡುತ್ತೆ. ಸೊ ಈ ಸಿನಿಮಾ ನೋಡಿದಾಗ ಈಗ ಇದು ಹೇಳ್ದಂಗೆ, ಜನ್ಮ ಹೇಳ್ದಂಗೆ, ಆಮೇಲೆ ಇವರು ಹೇಳ್ದಂಗೆ ಎಲ್ಲ ನಡೆದಿರ್ಬೋದಾಯ್ತು, ನಮ್ಗೆಲ್ಲ ನಾವು ಕೇಳಿದೀವ, ನಮ್ಮ ಜೀವನದಲ್ಲಿ ನಡೀತಾ, ಈ ಥರದ ಭಾವನೆ ಬರ್ಬೋದು. ಸೊ ಇದೊಂದು ನನ್ನ ಪ್ರಕಾರ ಇದು ವಿಚಿತ್ರ, ವಿನೂತನ, ಆಮೇಲೆ ಒಂದು ವಿಶೇಷ ಒಂದು ಆದ ಕಥೆ ಅಂತ ಅನ್ಕೋತೀನಿ.